ಇದರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳ ರಾಜ್ಯದಲ್ಲಿ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಗೋವಾ ಅಲ್ಲಿ ಟೀಮ್ಸ್ ಹೋಗಿದೆ. ಈಗಲೂ ಕೂಡ ಈಗ ನಾವು ಏನು ಮಾತಾಡ್ತಾ ಇದ್ದೀವಿ, ಈಗಲೂ ಕೆಲವು ಟೀಮ್ಸ್ ಬೇರೆ ಬೇರೆ ಕಡೆ ಇದ್ದಾರೆ. ಸದ್ಯಕ್ಕೆ 5,76,00,000 ಅಂದ್ರೆ ಟೋಟಲ್ 5.7 crores ರಿಕವರಿ ಆಗಿದೆ. ಟೋಟಲ್ 7 crores 11 ಲಕ್ಷಲ್ಲಿ ಇನ್ನು ರಿಕವರಿ ಆಗಬೇಕು. ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮ್ಯಾನ್ ಪವರ್ ನಾವು ಯೂಸ್ ಮಾಡಿದ್ದೀವಿ, ನಿಮ್ಗೆ ಅಂದಾಜು 200 ಸ್ಟಾಫ್ ಅಂಡ್ ಮೆನ್ ಅಂಡ್ ಆಫೀಸರ್ಸ್ ಎಲ್ಲ. ಅವ್ರ ಜೊತೆಗೆ 30ಕ್ಕಿಂತ ಜಾಸ್ತಿ ಜನರಿಗೆ ನಾವು ಇಂಟರ್ವ್ಯೂಟ್ ಮಾಡಿದ್ದೀವಿ ಇಲ್ಲಿವರೆಗೆ. ಸದ್ಯಕ್ಕೆ 30 ಜನ ಇಂಟರ್ವ್ಯೂಷನ್ ಆದ್ಮೇಲೆ 3 ಜನಕ್ಕೆ ನಾವು ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. 3 ಜನ ಯಾರು ಇಲ್ಲಿ, ಅದರಲ್ಲಿ ಒಬ್ಬ ಮೇನ್ ಪರ್ಟಿಕ್ಯುಲರ್ CMS ಗಾಡಿ ಏನು ಆಪರೇಟ್ ಆಗ್ತಿತ್ತು ಡೈಲಿ ಬೇಸಿಸ್ ಅಲ್ಲಿ, ಅದರದ್ದು ಅವರು ವೆಹಿಕಲ್ ಇನ್ಚಾರ್ಜ್, ಪ್ಲಸ್ ಇನ್ನೊಬ್ಬ ಎಕ್ಸ್ ಎಂಪ್ಲಾಯಿ, CMS ಸಂಸ್ಥೆಯದು ಎಕ್ಸ್ ಎಂಪ್ಲಾಯಿ, ಇನ್ನೊಬ್ಬ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರೋ ಒಬ್ಬ ಕಾನ್ಸ್ಟೇಬಲ್, ಗೋವಿಂದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಕಾರ್ಯನಿರ್ತಿದ್ದಾರೆ. ಈ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇವ್ರು ಎಲ್ಲ 3 ಜನದ್ದು ಇವತ್ತು ಲೀಗಲ್ ಫಾರ್ಮಾಲಿಟೀಸ್ ಮಾಡಿ ಅವ್ರಿಗೆ ಪೊಲೀಸ್ ಕಸ್ಟಡಿಯಲ್ಲಿ ತಗೋತಾರೆ ನಮ್ಮ ಟೀಮ್ ಅವರು. ಇಲ್ಲಿ ವಿಶೇಷವಾಗಿ ಗಮನಕ್ಕೆ ಬಂದ್ರೆ 3 ಜನ ಏನೋ ಅಕ್ಯೂಸ್ ಇದ್ದಾರೆ, ಅವರು ತುಂಬಾ ಒಳ್ಳೆ ರೀತಿಯ ಚಾಲಕಿಯಿಂದ ಯಾವುದು ಕ್ಲೂಸ್ ಇಲ್ಲ ಅಂದ್ರೆ ಅವ್ರು ತಮ್ಮ ಕೆಲಸ ಮಾಡ್ತಾ ಇದ್ರು. ಆದ್ರೂ ನಮ್ಮ ಅವರು CCTV ಆದಾದ್ಮೇಲೆ, ಟೆಕ್ನಿಕಲ್ ಆದಾದ್ಮೇಲೆ, ಲೋಕಲ್ ಇಂಟೆಲಿಜೆನ್ಸ್ ಆದಾದ್ಮೇಲೆ, ಮತ್ತೆ ಬೇರೆ ಬೇರೆ ಮೂವ್ಮೆಂಟ್ಸ್ ಆದಾದ್ಮೇಲೆ, ದೇವರಿಂದ ಕೆಲವು ಕ್ಲೂಸ್ ನಮ್ಗೆ ಸಿಕ್ಕಿದ್ದು. ಅದಾದ್ಮೇಲೆ ನಾವು ವರ್ಕೌಟ್ ಮಾಡಿ ಇದು ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಮಾತ್ರ 50 ತಾಸಲ್ಲಿ 5.76 crores ರಿಕವರಿ ಆಗಿದೆ. ಇನ್ನು ಅಮೌಂಟ್ ಬಗ್ಗೆ ಕೆಲವು ನಮಗೆ ನಿರ್ದಿಷ್ಟ ಮಾಹಿತಿ ಬರ್ತಾ ಇದೆ. ಈ ಟೋಟಲ್ ಆಪರೇಷನ್ ಅಲ್ಲಿ ಇಲ್ಲಿವರೆಗೆ 6 ರಿಂದ 8 ಜನ ಶಾಮೀಲ್ ಆಗಿರಬಹುದು. ಆ ಪೈಕಿ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ.